ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಯಾರು ಗೊತ್ತಾಯ್ತಾ? ಅದೇ ಇನ್ಫಾರ್ಮೇಟಿವ್ ನೋದೇನು ವಿಕಾಸ್ ಅಂತ ನನ್ನ ಹೆಸರು. ಏನಕ್ಕಪ್ಪ ನಿನ್ನ ಹೆಸರನ್ನ ಈ ಸರಿ ಡಿಫ್ರೆಂಟಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಕೇಳೋದಾದರೆ, ಗೈಸ್ ಥ್ಯಾಂಕ್ಸ್ ಫಾರ್ 5K ಸಬ್ಸ್ಕ್ರೈಬರ್ಸ್. ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು 5K ರೀಚ್ ಆಗಿರೋದ್ರಿಂದ. ಅದಕ್ಕೋಸ್ಕರ 5K ರೀಚ್ ಆಗಿರೋದ್ರಿಂದ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಥಿಂಕ್ ಮಾಡಿದ್ದೆ. ಅದೇ ಬಂದು ಈ ವಿಡಿಯೋ. ಇದರಲ್ಲಿ ನಾನು ಏನು ಶೇರ್ ಮಾಡ್ತೀನಿ ಅಂದರೆ, ಲೈಕ್ ನಂದು ನೀಟ್ ಸ್ಟೋರಿ ಮತ್ತು ನಂದು ಯೂಟ್ಯೂಬ್ ಜರ್ನಿ ಎರಡೂ ಮಿಕ್ಸ್ ಮಾಡಿ ಒಂದು ಸುಮಾರು ಒಂದು ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ಮಜಾ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಲೈಕ್ ನಂದು ನೀಟ್ ಜರ್ನಿ ಅಂದರೆ ಫ್ರಮ್ 10th ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಅದರಿಂದ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ನಂದು ಮೇಯ್ನ್ ಟರ್ನಿಂಗ್ ಪಾಯಿಂಟ್ ಬಂದು ಕೊರೋನಾ ಆಗಿತ್ತು. ನನ್ನ ಲೈಫ್ದು ಟರ್ನಿಂಗ್ ಪಾಯಿಂಟ್ ಅದೇ ಟೈಮಲ್ಲಿ ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ, ಅಲ್ಲಿಂದ ಕೋವಿಡ್ ಟೈಮಿಂದ ಇಲ್ಲಿವರೆಗೂ ಹೇಗೆ ನಂದು ಲೈಫ್ ಮಾಡಿಫ್ ಆಗಿದೆ ಅದನ್ನ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಓಕೆ, ಈಗ ನಾನು ವಿಕಾಸ್. ನನ್ನ ಬರ್ತ್ ಪ್ಲೇಸ್ ಬಂದು ಮೈಸೂರು ಜಿಲ್ಲೆಯಲ್ಲಿರೋದು. ಓಕೆ, ಮೈಸೂರು ಜಿಲ್ಲೆಯಲ್ಲಿ ಈ KRS ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಅಲ್ಲಿರೋದು. ಆಯಿರಹಳ್ಳಿ ಅಂತ ಊರ ಹೆಸರು. ಓಕೆ, ಒಂದು ಹಳ್ಳಿಲಿರೋದು, ಸಿಟಿಯಲ್ಲ. ಅಪ್ಪ ಅಮ್ಮ ಇಬ್ಬರು ಫಾರ್ಮರ್ಸು. ಅಮ್ಮ ಹೌಸ್ ವೈಫ್ ಅಂತ ಕೇಳ್ಬೋದು, ಬಟ್ ಆ್ಯಕ್ಚುಲಿ ಶೀ ಈಸ್ ಆಲ್ಸೋ ಎ ಫಾರ್ಮರ್. ಅವರು ಅಪ್ಪಂಗೆಲ್ಲ ಹೆಲ್ಪ್ ಮಾಡಿಕೊಂಡು ಅವರು ಅಲ್ಲೇ ಹೊಲ್ದ ಹತ್ರನೇ ಕೆಲಸ ಮಾಡೋದು. ಓಕೆ, ನಾನು ಫ್ರಮ್ 6th to 12th ಎಲ್ಲ ನವೋದಯದಲ್ಲೇ ಕಲ್ತಿದ್ದು. ಬಟ್ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಬಂತು ಅಂದರೆ, ಕೋವಿಡ್ ಟೈಮು ಮನೇಲಿ ಬಂದಿದ್ದು. ಬಟ್ ಬಿಫೋರ್ ಕೋವಿಡ್ ಆ್ಯಂಡ್ ಆಫ್ಟರ್ ಕೋವಿಡ್ ಅಂತ ಎರಡು ಥರ ಟರ್ನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಬಿಫೋರ್ ಕೋವಿಡ್ ಎಕ್ಸ್ಪ್ಲೇನ್ ಮಾಡೋದಾದರೆ, ನಾನೊಬ್ಬ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್, ಇಲ್ಲ ಆ್ಯಾವ್ರೇಜ್ ಸ್ಟೂಡೆಂಟ್ ಅಂತ ಇಟ್ಕೋಬೋದು. ಓಕೆ, ಏನು ಬಿಲೋ ಆ್ಯಾವ್ರೇಜ್ ಅಂತ ಕೇಳ್ತೀರಾ? ನವೋದಯ ಸ್ಟೂಡೆಂಟ್ಸ್ ಎಲ್ಲ ಟಾಪರ್ಸ್ ಇರ್ತಾರೆ? ಇಲ್ಲ. ನವೋದಯ ಸ್ಟೂಡೆಂಟ್ಸು ಹೋಗೋವರೆಗೂ ಓದ್ತಾರೆ, ನವೋದಯಕ್ಕೆ ಎಂಟ್ರಿ ಆಗೋವರೆಗೂ ಓದ್ತಾರೆ. ಬಟ್ ಅಲ್ಲಿ ಓದೋದು ಬಿಡೋದು ಅವ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದೇ ರೀತಿ ಅಪ್ ಟು 9th 9th 10th ಏನು 9th ಎಂಡಿಂಗು ಕೋವಿಡ್ ಬಂತು, ಅಲ್ಲಿವರೆಗೂ ಐ ವಾಸ್ ಲೈಕ್ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್. ಐ ಯೂಸ್ ಟು ಸ್ಕೋರ್ ಲೈಕ್ 70%, 65% ಎಲ್ಲ ಸ್ಕೋರ್ ಮಾಡ್ತಿದ್ದೆ. ಮನೇಲಿ ಏನಿತ್ತು ತಲೆಯಲ್ಲಿ ಅಂದರೆ, ಪೇರೆಂಟ್ಸ್ಗೆ ಒಂದು ಓದಬೇಕು, ಟಾಪ್ ಓದಬೇಕು, ಒಂದು 90% ಆ ರೀತಿ ಟಾಪ್ ಸ್ಕೋರ್ ಮಾಡಬೇಕು. ಇಲ್ಲ ಅಂದರೆ ಒಂದು 50, 45, 35 ಎಷ್ಟೋ ಸ್ಕೋರ್ ಮಾಡಿ ಫೇಲ್ಗಿಲ್ಲ ಆದರೆ ಇವನ್ನ ಹೊಲದಲ್ಲಿ ಇಲ್ಲೇ ಹಾಕೋಬಿಡೋಣ, ಹೆಂಗೆ ಯಾರು ನನ್ನ ಜೊತೆ ಕೆಲಸ ಮಾಡೋಕ್ಕಾಗ್ತಾನೆ ಅಂತ ನಮ್ಮ ಮನೇಲಿ ಥಿಂಕ್ ಮಾಡ್ಕೊಂಡಿದ್ರು. ಲೈಕ್ ಆ್ಯಕ್ಚುಲಿ ಒಂದು ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಥಿಂಕ್ ಮಾಡ್ತಾರೆ ಕಾಮನ್ ಆಗಿ, ಅದೇ ರೀತಿ ಥಿಂಕ್ ಮಾಡಿದರು. ಓಕೆ, ಬಟ್ ನಾನು ತುಂಬ ಓದೋನು ಇಲ್ಲ, ಓದದೇ ಇರೋನು ಇಲ್ಲ, ಮಧ್ಯದಲ್ಲಿದ್ದೆ. ಸೊ ಅವರು ಕನ್ಫ್ಯೂಷನಲ್ಲೇ ಇದ್ದರು, ನಾನು ಓದೋದಲ್ಲಿದ್ರೂ. ಓಕೆ, ಅದೇ ಟೈಮ್ಗೆ ಬಂದಿದ್ದು ಕೋವಿಡ್. ಓಕೆ, ಈಗ ಆಫ್ಟರ್ ಕೋವಿಡ್ ಟೈಮ್ ಸ್ಟಾರ್ಟ್ ಆಯಿತು. ಕೋವಿಡ್ ಟೈಮಲ್ಲಿ ಏನು ಮಾಡಿದ್ರು ನಮ್ಮಪ್ಪ ಅಂದರೆ, ಲೈಕ್ ಮಗ ಮನೇಲೇ ಇದ್ದಾನೆ ಅಲ್ವಾ, ಹೆಂಗ್ಯಾರು ಇವನು ಟಾಪ್ ಓದೋನು ಅಲ್ಲ, ಕೆಳಗಡೆನೂ ಇಲ್ಲ, ಲೈಕ್ ಫ್ರೀ ಟೈಮಲ್ಲಿ ಬಂದು ಕೆಲಸ ಮಾಡಿಕೊಡ್ಲಿ ಅಂತ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು. ಅಪ್ ಟು 9th ನಾನು ಹೊಲದಲ್ಲೆಲ್ಲ ಕೆಲಸ ಮಾಡ್ತಿದ್ದೆ ಮೊದಲು. ಬಟ್ ಇನ್ ದಟ್ ಕೋವಿಡ್ ಟೈಮಲ್ಲಿ ನಮ್ಮಪ್ಪ ಏನು ಮಾಡಿದ್ರು ಅಂದರೆ, ಒಂದು ಸ್ವಲ್ಪ ಜಾಸ್ತಿ ಈಗ ತರಕಾರಿ ಎಲ್ಲ ಬೆಳೀತಾರೆ. ಲೈಕ್ ನಾವು ಟೊಮೊಟೊ, ಇದು ಕ್ಯಾಬೇಜು, ಆ ರೀತಿ ತುಂಬ ತರಕಾರಿ, ಹೀರೆಕಾಯಿ, ಹಾಗಲಕಾಯಿ ಎಲ್ಲ ಬೆಳಿತೀವಿ. ಒಂದು ಸ್ವಲ್ಪ ಜಾಸ್ತಿ ನೆಲ ಮಾಡಿದ್ರೆ ಆಗ ಮಗನೂ ಹೆಲ್ಪ್ ಮಾಡಿಕೊಡ್ತಾನೆ, ಒಂದು ಸ್ವಲ್ಪ ಅಮೌಂಟು ಗಳಿಸೋದು ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತದೆ. ಏನು ಈಗ ಕೂಲಿ ಕೆಲಸಕ್ಕೆ ಬೇರೆಯವ್ರನ್ನ ಕರ್ಕೋತೀವಲ್ಲ ಜೊತೆಗೆ, ನಾವು ಮಾಡೋದ್ರ ಜೊತೆಗೆ ಅದೇ ಕೆಲಸ ನಮ್ಮ ಹುಡುಗ ಮಾಡ್ಕೊತಾನೆ ಅಂತ ನನ್ನ ಹಾಕೋತಿದ್ರು. ಬಟ್ ನನಗೆ ಏನು ಅನಿಸ್ತಿತ್ತು ಅಂದರೆ, ಆಗ ಆ ಟೈಮಲ್ಲಿ ಹೋಗೋ ಟೈಮಲ್ಲಿ ಲೈಕ್ ಓಕೆ, ನಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೀನಿ, ಜೊತೆಗೆ ಸುಮಾರಾಗಿ ಓದ್ತಿದ್ದೀನಿ ಅಂತ. ಬಟ್ ಅದು ಎಲ್ಲಿವರೆಗೆ ಚೆನ್ನಾಗಿತ್ತು ಅಂದರೆ, ನಮ್ಮಪ್ಪಂಗೆ ಮಧ್ಯದಲ್ಲಿ ಕೋವಿಡ್ ಬಂತು. ಓಕೆ, ನಮ್ಮಪ್ಪ ಹೊಲದಲ್ಲೆಲ್ಲ ಕೆಲಸ ಮಾಡಿಸ್ಕೋತಿದ್ರು, ಅದೇ ರೀತಿ ಎಲ್ಲ ನೋಡ್ಕೋತಿದ್ರು, ಚೆನ್ನಾಗಿ ನೋಡ್ಕೋತಿದ್ರು. ಬಟ್ ಯಾವಾಗ ನಮ್ಮಪ್ಪಂಗೆ ಕೋವಿಡ್ ಬಂತು, 15 days ನಮ್ಮಪ್ಪ ಅಡ್ಮಿಟ್ ಆದರು, ಕ್ವಾರಂಟೈನ್. ದಟ್ ವಾಸ್ ಲೈಕ್ ಆ ಟೈಮಲ್ಲಿ ನಮ್ಮಪ್ಪ ಹೇಗೆ ಹೇಳಿದ್ರು ಅಂದರೆ, ನೀನೇನು ಮಾಡು ಅಂದರೆ, ಈ 15 ದಿನ, ಅದು ಹಾರ್ವೆಸ್ಟಿಂಗ್ ಟೈಮ್ ಇತ್ತು ಆ ಟೈಮು, ನೀ 15 ದಿನ ಏನು ಮಾಡು ಅಂದರೆ ನೀನೇ ನೋಡ್ಕೊ. ಒಂದು ಬೈಕ್ ಕೊಟ್ಟರು, ನಮ್ಮಪ್ಪನ ಬೈಕ್ ನನ್ನ ಹತ್ರನೇ ಕೊಟ್ಬಿಟ್ಟು ಅವರು ಅಡ್ಮಿಟ್ ಆದರು. 15 ದಿನ ನಾನೇ ನೋಡ್ಕೋಬೇಕು. ನಾನಾಗ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟು, ಒಂದು 15-16 ವರ್ಷ ಏನೋ ನನಗೆ. ಆಗ ಬೈಕೆಲ್ಲ ನಾನೇ ಓಡಿಸ್ಬೇಕು, ಹಾರ್ವೆಸ್ಟಿಂಗ್ ಅಲ್ವಾ, ನಾನೇನೇನು ಕುಯ್ಯೋದು ಎಲ್ಲ ಮಾಡ್ತೀನಿ. ಈ ಹಾಗಲಕಾಯಿ, ಹೀರೆಕಾಯಿ ಎಲ್ಲ ಕೂದ್ರೆ ಅದೆಲ್ಲನೂ ನಾನೇ ತಗೋಗಿ ಹುಣಸೂರು ಅಂತ ನಮ್ಮದು ಸಂತೆ ಇದೆ, ಅಲ್ಲಿಗೆ ಹಾಕಬೇಕು. ಓಕೆ, ಬಟ್ ಹೋಗ್ತಾ ಒಂದು 5 days ಓಕೆ, ಅದಾದಮೇಲೆ ಹೋಗ್ತಾ ಒಂದು
ಸ್ವಲ್ಪ ಸ್ಟ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟ್ರೆಸ್ ಅಂದರೆ ಏನು ಅಂದರೆ, ಲೈಕ್ ಈಗ ಬೆಳೆದಿರ್ತೀವಿ, ತುಂಬ ಕಷ್ಟಪಟ್ಟು ಬೆಳೆದಿರ್ತೀವಿ, ಬಟ್ ಅಲ್ಲಿ ತಗೋದ್ರೆ ಅವರು ಈಗ ನಾವು 100 ರೂಪೀಸ್ಗೆ ಹೇಳಿದ್ರೆ ಅವರು ತಗೊಳ್ಳೋರು ಏನು ಮಾಡ್ತಾರೆ ಅಂದರೆ ಲೈಕ್ 50 ರೂಪೀಸ್ 30 ರೂಪೀಸ್ಗೆ ತೊಗೊಳ್ತಿದ್ರು. ಆ ರೀತಿ ಸಿಚುವೇಶನ್, ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಆ ರೀತಿ ತುಂಬ ಕಮ್ಮಿಗೆ. ಲೈಕ್ ಫಾರ್ಮರ್ಸ್ ಲೈಫ್ ಅಷ್ಟು ಈಸಿ ಅಲ್ಲ ಅಂತ ಅನ್ನಿಸ್ತು. ಮತ್ತು ಈಗ ಲೈಕ್ ಫಾರ್ಮರ್ಸ್ ಲೈಫ್ ಇಸ್ ನಾಟ್ ದಟ್ ಮಚ್ ಗುಡ್ ಇನ್ ಇಂಡಿಯಾ ನಾನು ನೋಡ್ದಂಗೆ. ಅದಾದಮೇಲೆ ಮತ್ತೆ ಎಷ್ಟು ಕೆಲಸ ಮಾಡ್ತಿದ್ದು ಅಂದರೆ ಲೈಕ್ ಅಷ್ಟು ಕೆಲಸ ಮಾಡಿದ್ಮೇಲೆ ಈ ರೀತಿ ಲಾಸ್ ಎಲ್ಲ ಅನುಭವಿಸ್ಬಿಟ್ರೆ ಭಾರಿ ತುಂಬ ದುಃಖ ಆಗ್ತಿತ್ತು. ಆ 10-15 ಡೇಸ್ ಅಂತೂ ಅಲ್ಟಿಮೇಟ್ ಒಂಥರ ನನಗೆ ಮೈಂಡ್ ಒಂಥರ ಓಪನ್ ಆದಂಗೆ ಅನ್ನಿಸ್ಬಿಡ್ತು. ಏನಂತ ಅಂದರೆ ರೂಮಲ್ಲಿ ಕುತ್ಕೊಂಡು ಒಂದು ಬುಕ್ ಓಪನ್ ಮಾಡಿಕೊಂಡು ಕ್ಲೀನಾಗಿ ಓದೋದು ಈಸಿನಾ, ಕಷ್ಟಪಟ್ಟು ಹೊಲದಲ್ಲಿ ಈ ಹಸು ಗೇಯುತ್ತಲ್ಲ ಆ ರೀತಿ ಕೆಲಸ ಮಾಡೋದು ಕಷ್ಟನಾ, ಈಸಿನಾ ಅಂತ. ಲೈಕ್ ಆ್ಯಕ್ಚುಲಾಗಿ ಸುಮ್ಮನೆ ಕೂತು ಓದೋದೇ ತುಂಬ ಈಸಿ, ನಾನೇ ಮಾಡ್ತಿರ್ಲಿಲ್ಲ. ಆದ್ದರಿಂದ ನಾನೇನು ಮಾಡಿದೆ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೂ ಕೆಲಸ ಮಾಡೋದು ಬಿಟ್ಟಿರಲಿಲ್ಲ. ಆವಾಗ ಬಂದಿದ್ದೆ ನನ್ನ ತಲೆಯಲ್ಲಿ ಯೂಟ್ಯೂಬ್. ಏನಕ್ಕೆ ಯೂಟ್ಯೂಬ್ ಬಂತು ಅಂದರೆ, ಈ ರೀತಿ ಕಷ್ಟಪಟ್ಟ ಮೇಲೂ ಇಲ್ಲಿ ಲಾಸ್ ಆಗ್ತಿತ್ತಲ್ಲ, ಆ ಲಾಸ್ ಆಗಿರೋರ ಹತ್ರ ಏನಾದರೂ ದುಡ್ಡು ಕೇಳಬೇಕು ಅಂದರೆ, ಈವನ್ ಇಟ್ ಕ್ಯಾನ್ ಬಿ ಎನಿಥಿಂಗ್, ಯಾವುದಕ್ಕಾದರೂ ಆಗಿರಲಿ, ದುಡ್ಡೇ. ಆಗ ಏನಾದಕ್ಕಾದರೂ ದುಡ್ಡು ಬೇಕು ಅಂದರೆ ಅಪ್ಪನ ಹತ್ರ ಕೇಳೋಕ್ಕಾಗಲ್ಲ. ಏಕೆಂದರೆ ಅವರು ಈಗ ನಾನೇ ಆ ಪ್ಲೇಸಲ್ಲಿ ನೋಡ್ಬಿಟ್ಟಿದ್ದೀನಿ ಈ ರೀತಿ ಕಷ್ಟ ಆಗ್ತೈತೆ ಅಂತ. ಸೊ ನಾನೇನು ಮಾಡಿದೆ, ಈಗ ನಾವು ಮಾಡ್ತಿರೋ ಕೆಲಸನೇ ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಹಾಕೋದು. ಆ ರೀತಿ ಸ್ಟಾರ್ಟ್ ಮಾಡಿದೆ. ನನ್ನ ಚಾನಲ್ ನೇಮ್ ಬಂದು ಕ್ರಾಪ್ ಮ್ಯಾನೇಜ್ಮೆಂಟ್ TV ಅಂತ. ಇದರಲ್ಲಿ ಏನು ಮಾಡ್ತಿದ್ದೆ ಅಂದರೆ, ನಂಗೆ ಆಲ್ಮೋಸ್ಟ್ ಎಲ್ಲ ಔಷಧಿ ಏನು ಹೊಡಿಯೋದು, ಯಾವ್ಯಾವುದು ರೋಗಕ್ಕೆ ಏನೇನು ಹೊಡಿಬೇಕು ಅದೆಲ್ಲ ತುಂಬ ಗೊತ್ತಿದ್ದಾಗ ಅದೆಲ್ಲನೂ ಕಂಟೆಂಟು, ಮತ್ತು ಗೊಬ್ಬರ ಹಾಕೋದು, ಔಷಧಿ ಹೊಡೆಯೋದು, ಪ್ರತಿಯೊಂದು ಕೆಲಸನ ಕ್ಯಾಪ್ಚರ್ ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು, ರೀಲ್ಸ್ ಟೈಪ್, ಶಾರ್ಟ್ಸ್ ಟೈಪು ಮಾಡ್ತಾ ಒಂದು 100-150 ಸಬ್ಸ್ಕ್ರೈಬರ್ಸ್ ಇದ್ದರು. ಅದಾದಮೇಲೆ ಒಂದು ಸ್ವಲ್ಪ ಎಜುಕೇಟೆಡ್ ಆಗಿರೋಂಥದ್ದು ಚಾನಲ್ ನೇಮ್ ಚೇಂಜ್ ಮಾಡಿದೆ. ನನ್ನ ಫ್ರೆಂಡ್ ಹೇಳ್ದ, ಚಾನಲ್ ನೇಮು ಸರಿ ಆಗ್ತಿಲ್ಲ, ನೀನು ಬರೀ ಅದೇ ಕಂಟೆಂಟು ಇಟ್ಕೊಂಡು ಹೋದರೆ ಆಗಲ್ಲ. ಈಗ ಕೋವಿಡ್ ಮುಗ್ದು ನಾವು ಕಾಲೇಜ್ ಬಂದಮೇಲೆ ಇದೇ ಕಂಟೆಂಟ್ ಹಿಡಿಯೋಕ್ಕಾಗಲ್ವಲ್ಲ. ಸೊ ನೇಮ್ನ ಒಂದು ಸ್ವಲ್ಪ ಚೇಂಜ್ ಮಾಡು, ಓವರ್ ಆಲ್ ಕಂಟೆಂಟ್ ಇರೋಂಥದ್ದು. ಈಗ ಇನ್ಫಾರ್ಮೇಷನ್ ಇರೋಂಥದ್ದು ಕಂಟೆಂಟ್ಸ್ಗಳು ಕೊಡ್ತಿದೆ ಅಂತೇಳಿ ಇನ್ಫಾರ್ಮೇಟಿವ್ ಅಂತ ಚೇಂಜ್ ಮಾಡಿದ್ದೆ. ಇನ್ಫಾರ್ಮೇಟಿವ್ ನವೋದಯನ್ ಅಂತ ಚೇಂಜ್ ಮಾಡಿದೆ. ಇವಾಗ ಇನ್ಫಾರ್ಮೇಟಿವ್ ನವೋದಯನ್ ಮೆಡಿಕೋ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ, ಅದಾಯಿತು. ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಬೆಳಗ್ಗೆ ಎಲ್ಲ ಕೆಲಸ ಮಾಡೋದು, ನೈಟ್ ಕೂತ್ಕೊ ಓದೋದು. ಇವಾಗ್ಲೂ ನೈಟೇ ಓದೋದು. ಹೇಗೆ ಅಂದರೆ ಲೈಕ್ 3 o'clock 4 o'clock ಒಂದು 9 ಗಂಟೆ ಕೂತ್ಕೊಂಡ್ರೆ 4-5ವರೆಗೂ ಕೂರ್ಬೋದು. ಆ ರೀತಿ ಮೆಂಟಾಲಿಟಿ ಡೆವಲಪ್ ಆಗಿಬಿಟ್ಟಿತ್ತು. ಆ ರೀತಿ ಮಾಡಿಕೊಂಡು ನವೋದಯದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಜನಕ್ಕೆ. 11th 12th ಅಷ್ಟು ಸರಿ ಅನಿಸಲ್ಲ. ಓನ್ಲಿ ಅಪ್ ಟು 10th ಏನಿರುತ್ತೆ ನವೋದಯ, ಇಟ್ಸ್ ಗುಡ್, ಬೆಸ್ಟ್. ಬಟ್ ಆಫ್ಟರ್ 10th ನಾಟ್ ಓಕೆ. ಇವಾಗ ನಾನು 10th ಇದು ಏನು ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದೆ. ನಾನು ಕೋವಿಡ್ ಟೈಮಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ. ಹೇಗೆ ಓದ್ತಿದ್ದೆ ಅಂದರೆ ಆನ್ಲೈನಲ್ಲಿ ಮೊಬೈಲಲ್ಲಿ ಓದ್ತಿದ್ದು. ಮೊಬೈಲ್ನ ಹೇಗೆ ಯೂಸ್ ಮಾಡಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಲೈಕ್ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದೆಲ್ಲ ನನ್ನ ಹತ್ರ ಏನೂ ಇರಲಿಲ್ಲ. ಅದು ಯಾವುದು ಯೂಸ್ಲೆಸ್ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ನಾನು ಇನ್ಸ್ಟಾಗ್ರಾಮೆಲ್ಲ ಡೌನ್ಲೋಡ್ ಮಾಡಿದ್ದೆ ಯಾವಾಗ ಅಂದರೆ ಆಫ್ಟರ್ ನೀಟ್. ಈಗಲೂ ನನ್ನ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ. ಐ ಡೋಂಟ್ ಯೂಸ್ ಮಚ್. ಅದಕ್ಕೆ ನೀವು ಹಾಕೋ ಕಮೆಂಟ್ಸ್ಗೆಲ್ಲ ರಿಪ್ಲೈ ಎಲ್ಲ ಕೊಡೋಲ್ಲ ಕಾಮನಾಗಿ. ಇರಲಿ, ಅದು ಬೇರೆ ವಿಷಯ. ಕಾಮನಾಗಿ ನಾನು ಈ ಇನ್ಸ್ಟಾಗ್ರಾಮ್ ಅದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಈವನ್ PUBG, ಫ್ರೀ ಫೈರ್, ನಥಿಂಗ್ ಏನು ಮಾಡ್ತಿರಲಿಲ್ಲ. ಸೊ ವಿಡಿಯೋ ನೋಡೋದು, ನೋಟ್ಸ್ ಮಾಡೋದು, ಎಕ್ಸಾಮ್ ಬರೆಯೋದು ಅಷ್ಟೇ, ಇಲ್ಲಿ ಕೆಲಸ ಮಾಡೋದು. ಮತ್ತು ಈಗ ಆನ್ಲೈನ್ ಟೀಚಿಂಗಲ್ಲಿ ಏನು ಯೂಸು ಗೊತ್ತಾ, ಈಗ ನೀವು ವಿಡಿಯೋ ಪಾಠ ಮಾಡಬೇಕಾದ್ರೆ ಆಫ್ಲೈನಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಾ ಅಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಹೇಳಿ ಅಂತ ಮತ್ತೆ ಟೀಚರ್ಸ್ನ ಕೇಳೋಕ್ಕಾಗಲ್ಲ. ಬಟ್ ಆನ್ಲೈನಲ್ಲಿ ಇದು ಪ್ಲಸ್ ಪಾಯಿಂಟು. ವಿಡಿಯೋ ಹಿಂದೆ ಓಡಿಸು, ಮತ್ತೆ ನೋಡು, 10 ಸೆಕೆಂಡ್ ಹಿಂದೆ ಓಡಿಸು, ಮತ್ತೆ ನೋಡು. ಲೈಕ್ ತುಂಬ ಯೂಸ್ಫುಲ್ಲು. ಆನ್ಲೈನ್ ಓದೋದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಅದರಿಂದನೇ ನಾನು ಓದೋಕ್ಕೆ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ 11th ಓದೆ. 11th 12th ನಾನು ಕ್ಲಾಸ್ಗೆ ಅರೌಂಡ್ ಮೊದಲು ಬಿಫೋರ್ 9th ಐ ವಾಸ್ ಇನ್ 40-50 ರ್ಯಾಂಕಲ್ಲಿ ಇರ್ತಿದ್ದೆ, ಟೋಟಲ್ 80 ಮೆಂಬರ್ಸಲ್ಲಿ. ಇನ್ನು 11th 12th ನಾನು ಅರೌಂಡ್ 5 ರ್ಯಾಂಕ್ ಟಾಪ್ 5 ಬಂದಿದ್ದಾಗ. ಓಕೆ, 12th ಆಯಿತು. ನೆಕ್ಸ್ಟು 12th 418 ಸ್ಕೋರ್ ಆಗಿತ್ತು ನಂದು. 12th ಆದ ತಕ್ಷಣ ನೀಟ್ ಬರೆದಾಗ. ಲೈಕ್ ಅದು ನವೋದಯ ಆಗಿರೋದ್ರಿಂದ ಯಾರ್ದು ಅಷ್ಟು ಸ್ಕೋರ್ ಬಂದಿರಲ್ಲ ನಮ್ಮ ಕಾಲೇಜಲ್ಲಿ. ಎಲ್ಲ ಡೈರೆಕ್ಷನ್ಲೆಸ್ ಸ್ಟಡಿ ನವೋದಯದಲ್ಲಿ. ನೀವು ಒಂದು ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ, ಅಲ್ಲಿ ಏನು ಯೂಸ್ ಮಾಡೋಕ್ಕಾಗಲ್ಲ, ಯಾರು ಟೀಚರ್ಸ್ ನಿಮ್ಮನ್ನ ಗೈಡ್ ಮಾಡಲ್ಲ. ನೀವು ಓದ್ತಿರ್ತೀರಾ. ನಾನು ಡೈಲಿ ಓದ್ತಿದ್ನಪ್ಪ ನವೋದಯದಲ್ಲಿ ಇರಬೇಕಾದ್ರೆ. ಅಟ್ಲೀಸ್ಟ್ ಒಂದು 10 hours ಓದ್ತಿದ್ದೆ. 10, 11, 12 ಅಷ್ಟು ಓದ್ತಿದ್ದೆ. ಬಟ್ ಏನು ಓದ್ತಿದ್ಯಾ ಅಂತ ಗೊತ್ತಿಲ್ಲ ನಿನಗೆ.
ಅದು ಯೂಸ್ ಆಗುತ್ತಾ ಇಲ್ಲ, ನೀಟ್ ಹೇಗಿರುತ್ತೆ ಪೇಪರ್ ಏನೂ ಗೊತ್ತಿಲ್ಲ, ಸುಮ್ಮನೆ ಓದ್ತಿದ್ಯಾ, ಆ ರೀತಿ ಓದ್ತಿದ್ದಿದ್ದು. ಸೊ ಅದರಿಂದ ಆದ್ರೂ ಅದನ್ನ ಅದು ಗ್ಯಾಪ್ ಬರುತ್ತಲ್ಲ, CBSE ಎಕ್ಸಾಮ್ ಆದಮೇಲೆ ಗ್ಯಾಪ್ ಬರುತ್ತಲ್ಲ, ಆ ಟೈಮಲ್ಲಿ ಮತ್ತೆ ಅದು ಇದು ವೀಡಿಯೋಸ್ ನೋಡಿ ರಿವಿಷನ್ ಮಾಡಿ 418 ಸ್ಕೋರ್ ಆಯಿತು. ಇನ್ನೊಂದು ಸ್ವಲ್ಪ ಒಂದು 20-30 ಮಾರ್ಕ್ಸ್ ಜಾಸ್ತಿ ಬಂದಿದ್ದರೆ ಗೌರ್ಮೆಂಟ್ ಕಾಲೇಜ್ ಆಗ್ತಿತ್ತು. ಸೆಮಿ ಗೌರ್ಮೆಂಟ್ ಸಿಗ್ತಿತ್ತು 418ಗೆ, ಅರೌಂಡ್ 2 ಲ್ಯಾಕ್ ಅರೌಂಡ್ ನಂದು ರ್ಯಾಂಕ್ ಇತ್ತು, ST ಕ್ಯಾಟಗರಿ. ಓಕೆ, ಬಟ್ ಪೇರೆಂಟ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಆಗೋದು ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಗೊತ್ತಾಯಿತು. ಸೊ ನಾನೇನು ಮಾಡಿದೆ, ದಕ್ಷಿಣ ಎಕ್ಸಾಮ್ ಇತ್ತು, ನವೋದಯ ಸ್ಟೂಡೆಂಟ್ಸು ಎಲ್ಲ ಮೊದಲೇ ಬರೆದಿದ್ದು, ಅದು ಸೆಲೆಕ್ಟ್ ಆಯಿತು. ಅದು ಫ್ರೀ ಎಜುಕೇಷನ್ ಆಗಿರೋದ್ರಿಂದ ಅಲ್ಲೋಗಿ ನೋಡ್ತೀನಿ, ನೋ ಆನ್ಲೈನೇ ಇಲ್ಲ. ಟೀಚರ್ಸ್ ಪಾಠ ಮಾಡ್ತಿದ್ರೆ ತಲೆ ಎಲ್ಲ ಸುತ್ತೈತೆ, ಏನೋ ಅರ್ಥನೇ ಆಗ್ತಿಲ್ಲ ಮುಂದೆ ಏನು ಮಾಡ್ತಿದಾರಂತ. ನನಗಂತೂ ತಲೆ ಎಲ್ಲ ಕೆಟ್ಟೋಯ್ತು. ದಕ್ಷಿಣಾಗ ಏನಕ್ಕಪ್ಪ ಬಂದೆ ಅನಿಸ್ಬಿಡ್ತು ಅಲ್ಲೋದ್ರೆ, ಏಕೆಂದ್ರೆ ಆನ್ಲೈನ್ ಇಲ್ಲ. ಆನ್ಲೈನಲ್ಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. 11th 12th ನಾನು ಇದು ಒಂದು ಟ್ಯಾಬ್ ಕೊಟ್ಟಿದ್ರು, ಆ ಟ್ಯಾಬಲ್ಲಿ ನೈಟ್ ಕೂತ್ಕೊ ಓದಿ ಎಲ್ಲ ಸ್ಕೋರ್ ಮಾಡಿಬಿಟ್ಟಿದ್ದೆ. ಬಟ್ ಇಲ್ಲಿ ನೋಡ್ರೆ ಆನ್ಲೈನೇ ಇಲ್ಲ, ಬರೀ ಆಫ್ಲೈನ್ ಸ್ಟಡಿ. ನನಗೆ ಅದು ನೆಗೆಟಿವ್ ಪಾಯಿಂಟ್ ಆಯಿತು. 418 ತೆಗ್ದಿರೋನಿಗೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಲೈಕ್ ನನ್ನ ಎಕ್ಸ್ಪೆಕ್ಟೆಡ್, ನನ್ನ ವರ್ಕ್ಗೆ ಸ್ಯಾಟಿಸ್ಫೈ ಆಗೋಂಥ ಸ್ಕೋರ್ ಏನೂ ಸಿಕ್ಕಿರಲಿಲ್ಲ. 617 ಸ್ಕೋರ್ ಬಂದಿತ್ತು, ST ಕ್ಯಾಟಗರಿ ಆಗಿದ್ದರಿಂದ ಈ ಕಾಲೇಜ್ ಅಲೌಟ್ ಆಯಿತು. ಮಾರ್ಕ್ಸ್ ವಾಸ್ ಗುಡ್, ಬಟ್ ರ್ಯಾಂಕು ತುಂಬ ಹೈ ಇತ್ತು, ಅದರಿಂದ ಕಾಲೇಜ್ ಯಾವುದು ಸಿಗಲಿಲ್ಲ. ಓಕೆ, ಈಗ ಆ ಟೈಮಲ್ಲಿ ಏನು ಮಧ್ಯದಲ್ಲಿ ಇತ್ತು, ಆ ಟೈಮು ದಕ್ಷಿಣ ಟೈಮು, ಆಗೆಲ್ಲ ನಾನು ಯೂಸ್ ಮಾಡ್ತಿರ್ಲಿಲ್ಲ ಇದೆಲ್ಲ, ಯೂಟ್ಯೂಬೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಿರ್ಲಿಲ್ಲ. ಅದರಿಂದ ಇವಾಗ ಕಾಲೇಜ್ ಅಲೌಟ್ ಆದಮೇಲೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಇವಾಗ ವೀಡಿಯೋಸ್ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ಅದು ಎಲ್ಲ ಕಂಟೆಂಟ್ ಫುಲ್ ಹೇಗೆ ಅನಾಲಿಸಿಸ್ ಮಾಡಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತೆ ಆ ರೀತಿ ಅಂಥದ್ದಷ್ಟೇ ವೀಡಿಯೋಸ್ ಮಾಡೋವಂಥದ್ದು. ಓಕೆ, ಯಾಕೆಂದರೆ ಆ ರೀತಿ ವೀಡಿಯೋಸ್ ಯಾರೂ ಮಾಡಲ್ಲ. ವೀಡಿಯೋಸ್ ನೋಡ್ತೀನಿ, ಸುಮ್ಮನೆ ವೀಡಿಯೋಸ್ ಮಾಡ್ತಾನೆ ಇರ್ತಾರೆ ಬೇರೆ ಚಾನಲ್ ಅವರು. ಲೈಕ್ ಒಂದು ಟಾಪಿಕ್ ಸಿಕ್ತು ಅಂದರೆ ಅದ್ರ ಮೇಲೆ ಒಂದು 3-4 ವೀಡಿಯೋಸ್ ಡೈಲಿ. ನಾನು ನನ್ನ ಕೌನ್ಸಿಲಿಂಗ್ ಟೈಮ್ದು ಹೇಳ್ತಿರೋದು, 1-2-3 ಜನ ಅಷ್ಟೇ ಜೆನ್ಯೂನ್ ಆಗಿ ವೀಡಿಯೋಸ್ ಮಾಡ್ತಿರೋಂಥದ್ದು, ಅವ್ರನ್ನಷ್ಟೇ ಫಾಲೋ ಮಾಡಬೇಕು. RH ಕೆಮಿಸ್ಟ್ರಿ ಮತ್ತು ಅವರು ಮ್ಯಾಥ್ಸ್ ಟೆಕ್ಕಿ ಅಂಥವ್ರನ್ನ ಫಾಲೋ ಮಾಡಿ. ಇನ್ನು ಮಿಕ್ಕಿದವರೆಲ್ಲ ಸುಮ್ಮನೆ ಅವ್ರ ವ್ಯೂಸು ದುಡ್ಡುಗೋಸ್ಕರ ವೀಡಿಯೋಸ್ ಮಾಡ್ತಾರೆ. ಓಕೆ, ಅಂಥವ್ರನ್ನ ನೀವು ಒಂದು ಸ್ವಲ್ಪ ದೂರದಲ್ಲಿಟ್ಟರೆ ಸರಿ. ಇವರಿಬ್ಬರನ್ನ ಫಾಲೋ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಕೌನ್ಸಿಲಿಂಗ್ ಈಸಿಯಾಗಿ ಮುಗ್ದೋಗುತ್ತೆ. ಏನು ಪ್ರಾಬ್ಲಮೇ ಇಲ್ಲ, ಕೌನ್ಸಿಲಿಂಗ್ ಅಷ್ಟು ಟಫೇ ಇಲ್ಲ. ನೀವು ಪೇ ಮಾಡಿ ಕೌನ್ಸಿಲಿಂಗ್ ಮಾಡಿಸ್ಕೋಬೇಕು ಅನ್ನೋದೇ ಬರಲ್ಲ. ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡೆ ಕೌನ್ಸಿಲಿಂಗ್ ಎಲ್ಲ ಮಾಡ್ಕೋಬೋದು. ಸೊ ಅದನ್ನ ನೋಡಿದ್ಮೇಲೆ ನಾನು ಯಾವುದ್ಯಾವುದು ಕಂಟೆಂಟ್ಫುಲ್ ವೀಡಿಯೋಸ್ ಐತೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋಂಥದ್ದು ಅಂಥ ವೀಡಿಯೋಸ್ ಅಷ್ಟೇ ಮಾಡಿರೋವಂಥದ್ದು. ಓಕೆ, ಮುಂದೇನೂ ಇದೇ ರೀತಿ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಬೇಕಿದ್ರೆ ಮೆಡಿಕಲ್ ಕಂಟೆಂಟು ರಿಲೇಟೆಡು ಎಲ್ಲನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿರುತ್ತೆ ತುಂಬ ಜನಕ್ಕೆ, ಬಟ್ ಸಬ್ಸ್ಕ್ರೈಬ್ ಮಾಡೋಲ್ಲ ತುಂಬ ಜನ. ಇನ್ಮೇಲಿಂದ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಲಾಸ್ಟಲ್ಲಿ ಒಂದು ವರ್ಡ್ ಹೇಳಬೇಕು, ಏನಂದರೆ ಬಿಫೋರ್ ನಾನು ಮೆಡಿಕೋ ಆಗೋಕ್ಕೂ ಮುಂಚೆ ಐ ವಾಸ್ ಎ ಫಾರ್ಮರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.